ಎಲ್ರಿಗೂ ನಮಸ್ಕಾರ. ಬಹಳ ವಿಶೇಷವಾದಂತಹ ಒಂದು ಸಂಚಿಕೆ ನೋಡಿ ಎಲ್ಲರೂ ಅರಿಸಿದ್ದೀರಾ, ಎಲ್ಲರೂ ಖುಷಿ ಪಟ್ಟಿದ್ದೀರಾ. ಈ ಜಾಗಕ್ಕೆ ಹೋಗಬೇಕು ಅಂತ ಅಡ್ರೆಸ್ ಕೂಡ ಕೇಳ್ತಾ ಇದ್ದೀರಾ, ಟೈಮಿಂಗ್ಸನ್ನು ಕೂಡ ಕೇಳ್ತಾ ಇದ್ದೀರಾ. ಈಗಾಗಲೇ ಈ ಜಾಗದ ಬಗ್ಗೆ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೇನೆ, ಆರಂಭಿಕವಾಗಿಯೂ ಕೂಡ ಹೇಳಿದ್ದೇನೆ. ಬಹಳ ವಿಶೇಷವಾಗಿರುವಂತಹ ಈ ಒಂದು ಮಠ ಅನ್ಬೋದು ಅಥವಾ ದೇವಸ್ಥಾನ ಅನ್ಬೋದು, ಈ ಒಂದು ಅದ್ಭುತ ಜಾಗದ ಬಗ್ಗೆ ನಿಮಗೆ ಮತ್ತೊಂದು ಸಲ ಯಾವ ಲೊಕೇಶನಲ್ಲಿ ಎಲ್ಲಿ ಬರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಬಿಡ್ತೇನೆ. ಅಲ್ಸೂರಿನಲ್ಲಿ ಮುರುಗನ್ ದೇವಸ್ಥಾನ ಇದೆ. ಮುರುಗನ್ ದೇವಸ್ಥಾನದ ಪಕ್ಕ ಮುರುಗನ್ ಕೆಫೆ ಇದೆ. ಸೊ ಆ ಮುರುಗನ್ ಕೆಫೆಯಿಂದ ನಿಂತ್ಕೊಂಡು ನೋಡಿದ್ರೆ, ಅಂದರೆ ಅಲ್ಸೂರಿನ ಒಂದು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಮುರುಗನ್ ಕೆಫೆ ಏನಿದೆಯಾ ಆ ಪಕ್ಕದಲ್ಲೇ ಇರುವಂತಹ ಒಂದು ರೋಡ್ನಲ್ಲಿ ನಾವು ನಡ್ಕೊಂಡು ಹೋದರೆ ಸ್ವಲ್ಪ ದೂರದಲ್ಲೇ ಈ ಒಂದು ಜಾಗ ಕಾಣಿಸುತ್ತೆ. ಈ ಒಂದು ದೇವಸ್ಥಾನದ ರೀತಿಯಲ್ಲಿರುವಂಥದ್ದು ಕಾಣಿಸುತ್ತೆ. ಆ್ಯಕ್ಚುಲಿ ದೇವಸ್ಥಾನ ಮಠ ಎರಡೂ ಒಂದೇ ಜಾಗದಲ್ಲಿರೋದು. ಸೊ ಏನು ಇಲ್ಲಿದ್ದಂತಹ ಅಯ್ಯನವರು, ಇಲ್ಲಿದ್ದಂತಹ ಸಿದ್ಧರು ಸುಮಾರು 150 ವರ್ಷಗಳ ಹಿಂದೆ ತಮ್ಮ ಕೈಯಿಂದಲೇ ಈ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿರ್ತಾರೆ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡಲಿಕ್ಕೆ ಬಂದಿದ್ದರೆ ಅಂಥವರಿಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಬಿಡ್ತೇನೆ. ಬಹಳ ವಿಶೇಷವಾದಂತಹ ಈ ಒಂದು ಮಠ ತುಂಬ ಪುರಾತನವಾದಂತಹ ಮಠ. ಸೊ ಈ ಒಂದು ಮಠದಲ್ಲಿ ನೀವೇನಾದರೂ ಧ್ಯಾನಕ್ಕೆ ಅಂತ ಕೂತ್ಕೊಂಡ್ರೆ, ಧ್ಯಾನ ಮಾಡಿದ್ರೆ, ಮೆಡಿಟೇಷನ್ ಮಾಡಿದ್ರೆ ನಿಮಗೆ ಒಂದು ಆ ಸಿದ್ಧರ ಶಕ್ತಿ ನಿಮಗೆ ದೊರೆಯುತ್ತೆ. ಯಾಕೆಂದರೆ ಇಲ್ಲಿರುವಂಥದ್ದು ಜೀವ ಸಮಾಧಿ. ಸೊ ಆ ಕಾರಣಕ್ಕೆ ಇಲ್ಲಿ 18 ಸಿದ್ಧರ ಒಂದು ಏನು ತತ್ವಗಳನ್ನು ಪಾಲನೆ ಮಾಡ್ಕೊಂಡು ಬಂದಿರುವಂತಹ ಅಯ್ಯನವರು, ಇಲ್ಲಿರುವಂತಹ ಸಿದ್ಧರು, ಅವರ ಧರ್ಮಪತ್ನಿ. ಸೊ ಹಾಗಾಗಿ ಅವರ ಒಂದು ಶಕ್ತಿ ನಿಮಗೆ ಶಕ್ತಿಯಿಂದ ಬಹಳ ಬೇಗ ಒಂದು ಮೆಡಿಟೇಷನ್ಗೆ ನೀವು ಕನೆಕ್ಟ್ ಆಗ್ತೀರಾ. ಆ ಒಂದು ಮನಃಶಾಂತಿ ಸಿಗುತ್ತೆ, ಆ ಒತ್ತಡ ನಿಮ್ಮ ಮನಸ್ಸಿಂದ ದೂರ ಆಗುತ್ತೆ. ಯಾಕೆಂದರೆ ಇವತ್ತು ಬೆಂಗಳೂರಿನ ಈ ಒತ್ತಡದ ಒಂದು ಜೀವನ ನಮ್ಮನ್ನು ನಾವೇ ಇವತ್ತು ನಾಶ ಮಾಡ್ಕೊಂಡ್ಬಿಡ್ತೀವಿ. ಯಾಕೆಂದರೆ ಇವತ್ತು ಕೇಳಿರ್ಬೋದು ನಿಮಗೆ, ಕೆಲವೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದವರು ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಅನೇಕ ಕಷ್ಟಗಳಲ್ಲಿ ಸಿಕ್ಕಾಕ್ಕೊಂಡು ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳಿಗೆ ಒಳಗಾಗಿ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಸೊ ಅಂಥವರು ಯಾರಾದರೂ ಇದ್ದರೆ ದಯವಿಟ್ಟು ಈ ಮಠಕ್ಕೆ ಹೋಗಿ ಒಮ್ಮೆ ಧ್ಯಾನ ಮಾಡಿ. ಆ ಮಠದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಈಗ ನಿಮಗೆ ಶೇರ್ ಮಾಡ್ತೇನೆ. 1860ರ ದಶಕದ ಹಿಂದೆಯ ಹಳೆಯ ದೇವಸ್ಥಾನ ಇದು. ಸಿದ್ಧ ಮಹಾಪುರುಷರಾದಂತಹ ಶ್ರೀ ಮೌನಾನಂದ ಗುರುಸ್ವಾಮಿಗಳು ಮತ್ತು ಅವರ ಧರ್ಮಪತ್ನಿ ಉಣ್ಣಾಮಲೈ ಯೋಗಿನಿಯವರು ಜೀವ ಸಮಾಧಿಯಾಗಿರುವಂತಹ ಈ ಒಂದು ಅದ್ಭುತ ಜಾಗದಲ್ಲಿ ಸಿದ್ಧರು ಬದುಕಿರಬೇಕಾದ್ರೆ ಅವರ ಕೈಯಿಂದಲೇ ಸಿದ್ಧಿವಿನಾಯಕ, ಚಂದ್ರಮೌಳೇಶ್ವರ ಮತ್ತು ತಾಯಿ ತ್ರಿಪುರ ಸುಂದರಿ ದೇವಿಯ ವಿಗ್ರಹಗಳನ್ನು ಸ್ಥಾಪಿಸಿರ್ತಾರೆ. ನಿಮಗೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ಗಂಟ ಓಪನ್ ಇರುತ್ತೆ. ಯಾವಾಗ ಬೇಕಾದರೂ ಹೋಗಿ ನೀವು ಮೆಡಿಟೇಷನನ್ನು ಮಾಡ್ಬೋದು. ಇವತ್ತು ಈ ಮಠವನ್ನು ನೋಡ್ಕೊತಾ ಇರೋದು ಒಬ್ಬ ಸೈಂಟಿಸ್ಟ್. ಅವರು ಈ ಮಠವನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲಿ ಬರುವಂತಹ ಎಲ್ಲ ಏನು ಮೆಡಿಟೇಷನ್ ಮಾಡಲಿಕ್ಕೆ ಬರುವಂತಹ ಎಲ್ಲ ಭಕ್ತರಿಗೆ ಬೇಕಾಗಿರುವಂತಹ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾ, ಅನ್ನದಾನ ಆಗ್ಬೋದು, ಸೊ ಈ ಮೇಂಟೆನೆನ್ಸ್ ಆಗ್ಬೋದು, ಬಂದವರಿಗೆ ನೀರು ಕುಡಿಲಿಕ್ಕೆ ಹೊರಗಡೆ ನೋಡಿ ಇನ್ನೊಂದು ನೀರು ಟ್ಯಾಂಕ್ ಕೂಡ ಇಟ್ಟಿದ್ದಾರೆ. ಹೀಗೆ 10 ಹಲವು ವಿಚಾರಗಳಲ್ಲಿ ಇದರ ಜೀರ್ಣೋದ್ಧಾರ ಮಾಡಿಕೊಂಡು ಬರುವಂತಹ ಒಂದು ಭಕ್ತಾದಿಗಳಿಗೆ, ಅಂದರೆ ಮೆಡಿಟೇಷನ್ ಮಾಡಲಿಕ್ಕೆ ಬರುವಂತಹವರಿಗೆ ತುಂಬ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರು ಶ್ರೀ ರಾಮಲಿಂಗಂ ಅಂತ, ಈ ಇಡೀ ಜಾಗಕ್ಕೆ ಅವರೇ ಸೆಕ್ರೆಟ್ರಿ. ಒಬ್ಬ ತುಂಬ ಕಷ್ಟಪಟ್ಟು ವಾಲಂಟ್ರಿ ಸರ್ವಿಸ್ ಮಾಡಿಕೊಂಡು ಅವ್ರು ಆ್ಯಕ್ಚುಲಾಗಿ DRDOನಲ್ಲಿ ಸೀನಿಯರ್ ಆಫೀಸರ್. ಅವರು ಒಂದು ದೊಡ್ಡ ಪೊಸಿಷನಲ್ಲಿದ್ದಾರೆ. ಅಲ್ಲಿ ಇದ್ಕೊಂಡು ಇದನ್ನು ನೋಡಿಕೊಂಡು ಮೇಂಟೈನ್ ಮಾಡ್ತಾರೆ. ಇದು ಹೆಂಗೆಂಗೋ ಇತ್ತು, ಇವರು ಬಂದಮೇಲೆ ಇದನ್ನು ಒಂದು ಕಟ್ಟುನಿಟ್ಟಿನಲ್ಲಿಟ್ಟು ಒಂದು ಸಿಸ್ಟಮ್ ಮಾಡ್ತಾಯಿದ್ದಾರೆ. ಅಮಾವಾಸ್ಯೆ ಪೌರ್ಣಿಮೆಗೆ ಅನ್ನದಾನ ಮಾಡ್ತಾರೆ ಸಾಕಷ್ಟು ಜನಕ್ಕೆ. ಈ ಒಂದು ಮಠ 1860 ದಶಕಗಳಿಗಿಂತಲೂ ಹಳೆಯದ್ದು ಅಂತ ಹೇಳ್ತಾರೆ. ಈ ಮಠದಲ್ಲಿ ನಿಮಗೆ ಈ ಮಠದ ಬಗ್ಗೆ, ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು ಅಂದರೆ, ಮತ್ತು ಏನವರು ಸಂದೇಶವನ್ನು ಕೊಟ್ಟರು ಆ ಜ್ಞಾನಿಗಳು, ಆ ಸಿದ್ಧಿ ಪುರುಷರು ಅಂತ ಹೊರಟ್ರೆ, ಸಾಂಕೇತಿಕ ರೂಪದಲ್ಲಿ, ವಿನ್ಯಾಸದಲ್ಲಿ ಅವರು ತಮ್ಮ ಸಂದೇಶಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಏನು ಇಲ್ಲಿ ಕಂಬಗಳು ಕಾಣಿಸ್ಬೋದು, ಕೆತ್ತನೆ ಕಾಣಿಸ್ಬೋದು, ಆ ಬಣ್ಣಗಳು ಕಾಣಿಸ್ಬೋದು. ಇದರ ಮೂಲಕ ತಮ್ಮ ವಿಚಾರಧಾರೆಗಳನ್ನು ಹಂಚ್ಕೊಂಡಿದ್ದಾರೆ. ಇವೆಲ್ಲವೂ ನಮಗೆ ಅರ್ಥ ಆಗಬೇಕಂದ್ರೆ, ಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂದರೆ
ಈ ಜಾಗದಲ್ಲಿ ಧ್ಯಾನ ಮಾಡಬೇಕಾಗತ್ತೆ. ಈ ಜಾಗದಲ್ಲಿ ಧ್ಯಾನ ಮಾಡಿದ್ರೆ, ಮೆಡಿಟೇಷನ್ ಮಾಡಿದ್ರೆ ಅವರು ಏನನ್ನು ಹೇಳ್ತಾ ಇದ್ರು ಅನ್ನೋದು ನಿಮಗೆ ಅರ್ಥ ಆಗುತ್ತಂತೆ. 150 ವರ್ಷ ಹಳೆ ಜೀವ ಸಮಾಧಿ ಇದು. 150 ವರ್ಷದ ಹಳೆಯದು ಜೀವ ಸಮಾಧಿ. ಓಕೆ. ಇದು ಶ್ರೀ ಮೌನಾನಂದ ಗುರುಸ್ವಾಮಿಗಳು ಅವರೇ ನಿರ್ಮಾಣಿತಿರೋದು. ಅದು ಅವರ ಸ್ಪಿರಿಚುವಲ್ ಸೀಕ್ರೆಟ್ಸ್ಗಳ ಇಲ್ಲಿ ಇಟ್ಟಿದ್ದಾರೆ. ಅವರು ಎಲ್ಲ ಸ್ಪಿರಿಚುವಲ್ ಸೀಕ್ರೆಟ್ ಇಲ್ಲಿ ಇಟ್ಟಿದ್ದಾರೆ. ಎಸ್ಪೆಷಲಿ ಆನ್ ದ 4 ಬೀಮ್ಸ್ ಪಿಲ್ಲರ್ಸ್. ಸೊ ಯಾರಿಗೆ ಸ್ಪಿರಿಚುವಲ್ ಥರ್ಸ್ಟ್ ಇದೆಯೋ ಅವರು ಇಲ್ಲಿ ಬಂದರೆ ಅವ್ರಿಗೇನೇನು ಬೇಕೋ ಅದು ಯಾರಿಗೆ ಆ ಹಸಿವಿದೆಯೋ, ಸ್ಪಿರಿಚುವಲ್ ಹಸಿವು, ಅವ್ರು ಇಲ್ಲಿ ಬಂದರೆ ಎಲ್ಲ ಸಿಗುತ್ತೆ. ಜನರಲಿ ಇಲ್ಲಿ ಒಳಗೆ ಬರೋರಿಗೆ ಸಡನ್ಲಿ ಒಂದು ಮನಸ್ಸು ನೆಮ್ಮದಿ ಬರ್ತದೆ. ಅದು ಏಕೆಂದರೆ ಸ್ವಾಮೀಜಿ ಹಂಗೆ ನಿರ್ಮಾಣ ಮಾಡಿದ್ದಾರೆ. ಸ್ವಾಮೀಜಿ ಈಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್, ಅಮ್ಮ ಈಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಯಾಕೆಂದರೆ ನಮ್ಮ ಮೈ ಈಸ್ ಹ್ಯಾವಿಂಗ್ 2 ಪಾರ್ಟ್ಸ್, ರೈಟ್ ಲೆಫ್ಟ್, ಮೇಲ್ ಫೀಮೇಲ್, ಶಿವ ಶಕ್ತಿ, ಸನ್ ಮೂನ್, ಹೀಟ್ ಕೋಲ್ಡ್. ಸೊ ನಮ್ಮ ಮನಸ್ಸಲ್ಲಿಯೋ ಅಥವಾ ಮೈಯಲ್ಲಿ ಪ್ರಾಬ್ಲಮ್ ಬಂದರೆ ಇದರಲ್ಲಿ ಇರುವ ಇಂಬ್ಯಾಲೆನ್ಸ್, ಮೇಲ್ ಫೀಮೇಲ್ ಎನರ್ಜಿ ಇಂಬ್ಯಾಲೆನ್ಸ್. ಸೊ ನಾವು ಪ್ರೇಯರ್ ಹಾಲ್ ಒಳಗೆ ಬಂದರೆ ನಮಗೇನು ಬೇಕು, ಮೇಲ್ ಎನರ್ಜಿ ಕಡಿಮೆ ಇದ್ದರೆ ಮೇಲ್ ಎನರ್ಜಿ ಫ್ಲೋ ಆಗುತ್ತೆ, ಫೀಮೇಲ್ ಎನರ್ಜಿ ಕಡಿಮೆ ಅಂದರೆ ಫೀಮೇಲ್ ಎನರ್ಜಿ ಫ್ಲೋ ಆಗುತ್ತೆ. ರೆಸ್ಪೆಕ್ಟಿವ್ ಐಸ್ ಅದರಲ್ಲಿ ಫ್ಲೋ ಆಗಿ ಬ್ಯಾಲೆನ್ಸ್ ಬರುತ್ತದೆ. ಒಂದು 20-25 ಮಿನಿಟ್ಸ್ ಇದ್ದರೆ ನಿಮಗೆ ಒಂದು ಮನಃಶಾಂತಿ ಬರುತ್ತದೆ. ಬಿಕಾಸ್ ಆಫ್ ದ ಎನರ್ಜಿ ಈಸ್ ಬ್ಯಾಲೆನ್ಸ್ಡ್ ಇನ್ ಯುವರ್ ಬಾಡಿ. ಹಂಗೆ ನಿರ್ಮಾಣ ಮಾಡಿದ್ದಾರೆ. ಇಟ್ಸ್ ಅನ್ ಆಟೋಮ್ಯಾಟಿಕ್ ಸಿಸ್ಟಮ್. ಸೊ ಇದೊಂದು ಇಟ್ ಇಸ್ ಅ ವೆರಿ ರೇರ್ ಫಿನಾಮಿನಾ. ಯಾವ ಜೀವ ಸಮಯದಲ್ಲಿ ಸಿಕ್ಕಲ್ಲ. ಇದೊಂದು ರೇರ್ ಫಿನಾಮಿನಾ. ಸೊ ಇಟ್ಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಮೆಡಿಟೇಷನ್ ಆ್ಯಂಡ್ ಗೆಟಿಂಗ್ ಮೈಂಡ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್ ಆಫ್ ಎನರ್ಜಿ. ಈ ಸ್ವಾಮೀಜಿಗಳು ಯಾರು, ಎಲ್ಲಿಂದ ಬಂದರು, ಹೇಗೆ ಇಲ್ಲಿ ಬಂದು ನೆಲೆಸಿದ್ರು ಅದ್ರ ಬಗ್ಗೆ ನಮಗೆ ಒಂದಷ್ಟೊಂದು ಇದು ಇಲ್ಲ. ಯಾಕೆಂದರೆ ಅವ್ರ ಬಗ್ಗೆ ಇರೋದು ಒಂದೇ ಒಂದು ಫೋಟೋ, ಸ್ವಾಮೀಜಿ ಫೋಟೋ ಒಂದು, ಪ್ಲಸ್ ಅವ್ರದ್ದು ಧರ್ಮಪತ್ನಿ ಉಣ್ಣಾಮಲೆ ಅವ್ರ ಫೋಟೋ, ಅದು ಎರಡೇ ಇರೋದು. ಅದರಿಂದ ಸ್ವಲ್ಪ ಹೋದರೆ ಅವರು 150 ಇಯರ್ಸ್ ಮುಂದೆ ಇರ್ಬೋದು, ಬಂದಿರ್ಬೋದು. ಯಾಕಂದರೆ ಫೋಟೋಗ್ರಾಫ್ ನಮ್ಮ ಇಂಡಿಯಾಗೆ ಬಂದು 1858-59 ಫೋಟೋಗ್ರಾಫ್ ಬಂತು. ಸೊ ಅವ್ರದ್ದು ಫೋಟೋಗ್ರಾಫ್ ಇದೆ. ಸೊ ಅದು ಆಮೇಲೆ ಅವರು ಇದ್ದಾರೆ, 1858 ಆಮೇಲೆ ಇದ್ದಾರೆ. ಬಟ್ ಆವಾಗ 1858 ಮೇಲೆ ಎಲ್ಲಿ ಯಾವಾಗ ತಗೊಂಡೋರೋದು ನಮ್ಗೆ ಗೊತ್ತಿಲ್ಲ. ಇಟ್ ಮೇ ಬಿ 1860, 1870 ಆರ್ 1880, ಅದು ಗೊತ್ತಿಲ್ಲ. ಬಟ್ 1940 ಒಬ್ಬರು ಇಲ್ಲಿ ಬಂದರು. ಅವರು ಆವಾಗ ಬರುವಾಗ 17 ಇಯರ್ಸ್. ಅವ್ರು ಬರುವಾಗ ಅಯ್ಯದ ಸಮಾಧಿ ಇದೆ. ಸೊ 1940 ಅಯ್ಯ ಸಮಾಧಿ ಇದೆ. ಪ್ಲಸ್ ಒಂದು ರಿಟರ್ನ್ ಡಾಕ್ಯುಮೆಂಟ್ ರಿಟರ್ನ್ ಬೈ ಯೋಗೇಶ್ವರಾನಂದ. ಇದಕ್ಕೆ ಆಪೋಸಿಟ್, ನಮ್ಮ ಮಠಕ್ಕೆ ಆಪೋಸಿಟಲ್ಲಿ ಯೋಗೇಶ್ವರಾನಂದ ಒಂದು ಬರೆದು ಇಟ್ಟಿದ್ದಾರೆ. ನಾನು ನೋಡಿಲ್ಲ, ಬಟ್ ನೋಡಿರೋರು ಹೇಳಿದ್ದಾರೆ. 1908 ಆವಾಗ ಪ್ರಿಂಟೆಡ್ ಬುಕ್, ಅದರಲ್ಲಿ ಅವರು ಸ್ವಾಮೀಜಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಮೈ ಫ್ರೆಂಡ್ ಶ್ರೀ ಗುರುಸ್ವಾಮಿ ಮೌನಾನಂದ ಗುರುಸ್ವಾಮಿ ಕಮ್ಸ್ ಟು ಮೈ ಮಠ್ ಆ್ಯಂಡ್ ಡಸ್ ಯೋಗಿಕ್ ಪ್ರಾಕ್ಟೀಸ್ ಅಂತ ಬರೆದಿಟ್ಟಿದ್ದಾರೆ. ಸೊ 1900 ಅವರು ಇದ್ದಾರೆ, ನಮ್ಮ ಸ್ವಾಮೀಜಿ ಇದ್ದಾರೆ. ಸೊ 1910 ಇದ್ದಾರೆ, 1940 ಸಮಾಧಿ ಇದೆ. ಸೊ ನಡುವೆ ಎಲ್ಲಿಯೂ ಅವರು ಸಮಾಧಿ ಆಗಿರ್ಬೋದು. ಬಿಟ್ವೀನ್ 1910 ಆ್ಯಂಡ್ 1940 ಅಂತ ಒಂದು ಸೈಂಟಿಫಿಕ್ ಎಸ್ಟಿಮೇಟ್ ಮಾಡಿದ್ದೀವಿ. ಸೊ ಸ್ವಾಮೀಜಿ ಬಗ್ಗೆ ಬೇರೆ ಏನೋ ಗೊತ್ತಿಲ್ಲ. ಬಟ್ ಅವರು ಈಸ್ ಅ ಫಾಲೋಯರ್ ಆಫ್ 18 ಸಿದ್ಧಾಸ್. ಅದು ಎಲ್ಲ ಪಿಲ್ಲರ್ಸಲ್ಲಿ ಅವರು 18 ಸಿದ್ಧಾಸ್ ಬರೆದಿಟ್ಬಿಟ್ಟಿದ್ದಾರೆ. ಸೊ ಐ ಹ್ಯಾವ್ ಫಾಲೋಡ್ 18 ಸಿದ್ಧಾಸ್, ಯು ಆಲ್ಸೋ ಫಾಲೋ 18 ಸಿದ್ಧಾಸ್. ದ್ಯಾಟ್ ಇಸ್ ವಾಟ್ ಈಸ್ ಕನ್ವೇಯಿಂಗ್. ಸೊ ಅವರು ಮೆನಿ ಸೀಕ್ರೆಟ್ಸ್ ಎಲ್ಲ ಇಟ್ಟಿದ್ದಾರೆ. ಬಟ್ ಈಸ್ ಅ ಫಾಲೋವರ್ ಆಫ್ 18 ಸಿದ್ಧಾ ಪ್ರಿನ್ಸಿಪಲ್ಸ್. ಸೊ ಅವ್ರು ಎಲ್ಲಿಂದ ಬಂದಿದ್ರು ಅದು ನಮಗೆ ಗೊತ್ತಿಲ್ಲ. ನೀವು ಎಷ್ಟು ವರ್ಷ ಆಯಿತು ಇಲ್ಲಿ? 18 ಸಿದ್ಧಾರ್ಥ ಸಿದ್ಧರುಗಳು, 18 ಸಿದ್ಧರುಗಳು. ಅದು ನಮ್ಮ ಸೌತ್ ಇಂಡಿಯನ್ ಸಿಸ್ಟಮ್. ಅದು ಸೌತ್ ಇಂಡಿಯನ್ ಸಿಸ್ಟಮ್. ಎಲ್ಲ ಜಾಗಕ್ಕೂ ಒಂದೊಂದು ಸಿಸ್ಟಮ್ ಇದೆ. ಎಕ್ಸಾಂಪಲ್ ಸೌತ್ ಕೊರಿಯಾನಲ್ಲಿ ಹೋದರೆ
ಅಲ್ಲಿನ ಮಾಂಕ್ಸ್ ಇದ್ದಾರೆ. ಹಾಂ ದೇ ಹ್ಯಾವ್ ಲಿವ್ಡ್ ಫಾರ್ 600-700 ಇಯರ್ಸ್ ಹಾಂ ಬೈ ಟೇಕಿಂಗ್ ಓನ್ಲಿ ಜಿನ್ಸೆಂಗ್. ಹಾಂ ಜಿನ್ಸೆಂಗ್ ಅಂತ ಒಂದು ಹರ್ಬ್ ಇದೆ, ಹರ್ಬ್ ಅದರಲ್ಲೇ ಟೀ ಮಾಡಿ ಕುಡಿಯೋದು ಅಷ್ಟೇ. ಊಟ ಇಲ್ಲ ಏನಿಲ್ಲ, ಬೇರೆ ಒಂದು ಹರ್ಬಲ್ ಟೀ ಕುಡಿಯೋದು. ನೆಟ್ಟಲ್ಲಿ ಹೋಗಿ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಬರ್ತದೆ. ಸೊ ಅದು ಒಂದೇ ಹರ್ಬಲ್ ಟೀ ಮೇಕ್ಸ್ ಯು ಟು ಲಿವ್ ಲಾಂಗ್. ಎಸ್, ಇಲ್ಲಿ ನಮ್ಮ ಕೊಳ್ಳೇಗಾಲದ ಹತ್ರ ರಸಸಿದ್ದೇಶ್ವರ ಬೆಟ್ಟ ಅಂತಿದೆ. ಅಲ್ಲಿ ಸಿದ್ಧರು ಒಂದು ರಸವನ್ನು ಕುಡಿದು ಬದುಕ್ತಾ ಇದ್ರಂತೆ. ಅವರು ಬೆಟ್ಟದಲ್ಲೇ ಇದ್ರಂತೆ ಎಷ್ಟೋ ವರ್ಷಗಳ ಕಾಲ. ಬೆಟ್ಟ ಊರಿಗೆ ಬರ್ತಾ ಇರಲಿಲ್ಲ, ಏನೂ ಇಲ್ಲ, ಏನೊಂದು ಅಕ್ಕಿ ಕಾಳು ತೆಗೆದುಕೊಂಡು ಹೋಗಿ ಏನೂ ಮಾಡಿದ್ದಿಲ್ಲ, ಏನೂ ಇಲ್ಲ, ಒಂದು ರಸ ಕುಡಿದು ಬದುಕ್ತಾ ಇದ್ರಂತೆ. ಹೆಸರು ರಸಸಿದ್ಧರು, ರಸಸಿದ್ದೇಶ್ವರ ಬೆಟ್ಟ ಅಂತ. ಸೊ ನಮ್ಮ ಸೌತ್ ಇಂಡಿಯಾದಲ್ಲಿ ಸಿದ್ಧ ಟ್ರೆಡಿಷನ್. ಸೊ ನಾವು ಅದೇ ಫಾಲೋ ಮಾಡಬೇಕು. ಅದೇ ಅಯ್ಯನು ಅದೇ ಹೇಳಿದ್ದಾರೆ, ನಮ್ಮ ಮೌನಾನಂದ ಗುರುಸ್ವಾಮಿಗಳ ಅಯ್ಯನು ಅದೇ ಹೇಳಿದ್ದಾರೆ. ಅವ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಏನಿಸಿದ್ರೆ ನೀವೇ ಕೊಡ್ಬೋದು, ನಮ್ಮ ಹತ್ರ ಏನೂ ಇಲ್ಲ. ನೀವು ಎಷ್ಟು ವರ್ಷ ಆಯ್ತು ಸರ್ ನೀವು ಇಲ್ಲಿ ಬಂದು 2010 ಬಂದೆ. ಸೊ ಇಲ್ಲಿರುವ ಸೀಕ್ರೆಟ್ಸ್ಗೆಲ್ಲ ನೋಡಿಬಿಟ್ಟು ಇದು ಸಫಿಷಿಯೆಂಟ್. ಒಬ್ಬನಿಗೆ ಒಂದು ಜನಕ್ಕೆ ಇದು ಸಫಿಷಿಯೆಂಟ್. ಇಲ್ಲಿದ್ದರೆ ಎಲ್ಲವೇ ಸಿಕ್ಕುತ್ತೆ, ಏನೇನು ಜ್ಞಾನ ಬೇಕೋ ಅದು ಸಿಕ್ಕುತ್ತೆ. ಎಕ್ಸಾಂಪಲ್ ನಾನು ಹೇಳ್ತೀನಿ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಜನರಲಿ ಅದು ರೂಟ್ ಕಾಸ್ ನೋಡಿದ್ರೆ ಇಟ್ ಈಸ್ ಫಾರ್ ಮೆಟೀರಿಯಲಿಸ್ಟಿಕ್ ಪರ್ಪಸ್. ಸೊ ದೇವಸ್ಥಾನಕ್ಕೆ ಹೋದರೆ ಮೆಟೀರಿಯಲ್ ಸಿಕ್ಕುತ್ತೆ. ಯಾಕೆ ಸಿಕ್ಕುತ್ತೆ ಅಂದರೆ, ನೀ ಒಂದೊಂದು ಎಂಟ್ರೆನ್ಸ್ ಹೋಗುವಾಗ ಮೇಲ್ಗಡೆ ಲಕ್ಷ್ಮೀ ದೇವಿ ಇಟ್ಟಿರ್ತಾರೆ. ಆ ಲಕ್ಷ್ಮೀ ದೇವಿ ಆಶೀರ್ವಾದದಿಂದ ನಿಮಗೆ ಏನು ಬೇಕೋ ಅದು ಸಿಕ್ಕುತ್ತೆ. ಬಟ್ ನಮ್ಮ ಜೀವ ಸಮಾಧಿಗೆ ಬಂದರೆ ಮೇಲೆ ಇವರು ವಿನಾಯಕ, ಲಾರ್ಡ್ ವಿನಾಯಕ ಇಟ್ಟಿದ್ದಾರೆ. ಅವರು ಈಸ್ ಎ ಕಿಂಗ್ ಆಫ್ ನಾಲೆಡ್ಜ್. ಸೊ ನೀವು ಒಳಗೆ ಬಂದರೆ ಏನು ಸಿಕ್ಕುತ್ತೆ? ನಾಲೆಡ್ಜ್ ಸಿಕ್ಕುತ್ತೆ. ಅವ್ರ ಆಶೀರ್ವಾದದಿಂದ ನಿಮಗೆ ಅವ್ರ ನಾಲೆಡ್ಜ್ ಸಿಕ್ಕುತ್ತೆ ಅಂತ ಅವರು ಇಂಡೈರೆಕ್ಟಾಗಿ ಬರೆದಿಟ್ಟಿದ್ದಾರೆ. ಪ್ಲಸ್ ಕೆಳಗಡೆ ನೋಡಿದ್ರೆ ಬಿಲೋ ದ ಎಂಟ್ರೆನ್ಸ್ ನೋಡಿದ್ರೆ ಲಕ್ಷ್ಮೀ ದೇವಿ ಇಟ್ಟಿದ್ದಾರೆ. ಸೊ ನೀವು ಒಳಗೆ ಬರುವಾಗ ಲಕ್ಷ್ಮೀ ದೇವಿಯನ್ನು ದಾಟಿ ಬಾ ಅಂದರೆ ದುಡ್ಡಿನ ಅಹಮೆಲ್ಲ ಬಿಟ್ಟು ಜ್ಞಾನಕ್ಕಾಗಿ ಮಾತ್ರ ಬಾ. ನಮಗೇನು ಗೊತ್ತಿದೆ ಅದು ನಾನು ಹೇಳಿದ್ದೀನಿ. ನಮಗೇನು ಗೊತ್ತಿಲ್ಲ, ನಾವು ಬಂದಿದ್ದೀವಿ ಅಷ್ಟೇ, ನಮ್ಮನ್ನು ಕರೆಸ್ಕೊಂಡಿದ್ರೆ ನಾವು ಬಂದಿದ್ದೀವಿ. ಯಾಕಂದರೆ ಯಾವುದೋ ಬರೆದಿಟ್ಟಿಲ್ಲ ಅವರು. ಬರೆದ್ರೆ ಲಿಪಿಯಲ್ಲಿ ಬರೆದ್ರೆ ಓನ್ಲಿ ಒನ್ ಸೆಕ್ಷನ್ ಆಫ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವರು ಲಿಪಿಯಲ್ಲಿ ಏನೂ ಬರೆದಿಲ್ಲ, ಎಲ್ಲ ಡ್ರಾಯಿಂಗ್ಸಲ್ಲಿ ಬರೆದಿಟ್ಟಿದ್ದಾರೆ. ಸೊ ಐ ರಿಕ್ವೆಸ್ಟ್ ಅವರ್ senior person to guide you and for your all good being, my best wishes. Thank you. ಯಾರಿಗೆಲ್ಲ ಏನಾದರೂ ಡೌಟ್ ಇದ್ದರೆ ತಿಳ್ಕೊಬೇಕು ಅನ್ನೋದಾದರೆ ಸೊ ಅವ್ರದ್ದು ವೆಬ್ಸೈಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ. ಸೊ ಅಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ಇದೆ. ಈ ಮಠದ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಆ ಜಾಗದಲ್ಲಿ ನಿಮಗೆ ಆ ವೆಬ್ಸೈಟಲ್ಲಿ ಸಿಗುತ್ತೆ. ದಯವಿಟ್ಟು ವೀಕ್ಷಣೆ ಮಾಡ್ಬೋದು. ಥ್ಯಾಂಕ್ ಯು.